ಬಾಗಲಕೋಟೆ ಶಿವಾಜಿ ಜಯಂತಿ ಮೆರವಣಿಗೆ ವೇಳೆಯಲ್ಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಿಲ್ಲಾಗಲಿಯಲ್ಲಿ ಹಿಂದೂ ಕಾರ್ಯಕರ್ತರ ಬಂಧನದ ವೇಳೆ ಗಲಾಟೆ ನಡೆದುಬಿಟ್ಟಿದೆ. ಹಿಂದೂ ಕಾರ್ಯಕರ್ತರ ಬಂಧನಕ್ಕೆ ಪೊಲೀಸರು ಮುಂದಾಗಿದ್ರು. ಈ ವೇಳೆ ಹೈಡ್ರಾಮವೇ ನಡೆದಿದೆ. ಕಿಲ್ಲಾಗಲಿಯಲ್ಲಿ ಹಿಂದೂ ಕಾರ್ಯಕರ್ತರ ಬಂಧನದ ವೇಳೆ ನಡೆದಿರುವಂತಹ ಗಲಾಟೆ ಇದು. ಪೊಲೀಸರು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಬಂದಿದ್ರು. ಬಂಧನದ ವೇಳೆ ಸ್ಥಳೀಯರು ಮತ್ತು ಪೊಲೀಸರ ನಡುವೆ ತಳ್ಳಾಟ ನೂಕಾಟ ನಡೆದುಬಿಟ್ಟಿದೆ. ಪೊಲೀಸರ ವಾಹನಗಳು ಹೋಗದಂತೆ ರಸ್ತೆಗೆ ಕಲ್ಲುಗಳನ್ನು ಇಟ್ಟು ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಡಿವೈಎಸ್ಪಿ ಗಜಾನನ ಸುತ್ತಾರೆ. ಸಿಪಿಐ ಸೇರಿ 20ಕ್ಕೂ ಹೆಚ್ಚು ಪೊಲೀಸರು ಸ್ಥಳೀಯರ ವಿರೋಧಕ್ಕೆ ಮಣಿದು ವಾಪಸ್ ಆಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಒಂದು ಕಡೆಯಲ್ಲಿ ಬಾಗಲಕೋಟೆ ಶಿವಾಜಿ ಜಯಂತಿಯ ಮೆರವಣಿಗೆ ವೇಳೆಯಲ್ಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಿಂದೂ ಕಾರ್ಯಕರ್ತರನ್ನ ಬಂಧಿಸಬೇಕು ಅಂತೇಳಿ ಪೊಲೀಸರು ಬರ್ತಾರೆ. ಈ ಸಂದರ್ಭದಲ್ಲಿ ಮಹಿಳೆಯರು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಆ ಸ್ಥಳದಲ್ಲಿ ದೊಡ್ಡ ಹೈಡ್ರಾಮವೇ ನಡೆದು ಹೋಗುತ್ತೆ. ಸ್ಥಳೀಯರು ಮತ್ತು ಪೊಲೀಸರ ನಡುವೆ ನಡೆದಿರುವಂಥ ಗಲಾಟೆಯ ದೃಶ್ಯಾವಳಿಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಹಾಗೆಯೇ ಪೊಲೀಸ್ ವಾಹನ ವಾಪಸ್ ಹೋಗದಂತೆ ದಾರಿ ಮೇಲೆ ಕಲ್ಲುಗಳನ್ನು ಬೇರೆ ಇಡ್ತಾರೆ. ಕಲ್ಲುಗಳನ್ನು ಇಟ್ಟು ನೀವಿಲ್ಲಿಂದ ಹೋಗಬೇಡಿ, ಹಾಗೆಯೇ ಹೇಗೆ ನಮ್ಮ ಹುಡುಗರನ್ನ ಬಂಧನ ಮಾಡ್ತೀರಿ ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾರೆ. ಕಿಲ್ಲಾ ಓಣಿಯಲ್ಲಿ ಯಾವ ರೀತಿಯಾಗಿ ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ನೋಡ್ತಾ ಇರಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಕಂಟ್ರೋಲ್ ಮಾಡೋಕೆ ಪೊಲೀಸರು ಕೂಡ ಹರಸಾಹಸ ಪಡಬೇಕಾದಂತ ಸ್ಥಿತಿ ನಿರ್ಮಾಣವಾಯಿತು. ಘಟನಾ ಸ್ಥಳಕ್ಕೆ ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಭೇಟಿ ಕೊಟ್ಟಿದ್ದಾರೆ. ಹಿಂದೂ ಕಾರ್ಯಕರ್ತ ಮುತ್ತುಮಾಗಿ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ದಾರೆ. ವೀರಣ್ಣ ಚರಂತಿಮಠ ಎದುರು ಅಳಲನ್ನ ತೋಡ್ಕೊಂಡಿದ್ದಾರೆ ಜನರು. ಪೊಲೀಸರ ಕಾರ್ಯಕ್ಕೆ ಮಾಜಿ ಶಾಸಕ ಚರಂತಿಮಠ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ನಿಮ್ಮ ಹುಡುಗನನ್ನ ಕರೆದುಕೊಂಡು ಬರುವ ಜವಾಬ್ದಾರಿ ನನ್ನದು. ಯಾರು ಗಲಾಟೆ ಮಾಡೋದಾಗ್ಲಿ ಚೀರಾಡೋದಾಗ್ಲಿ ಮಾಡಬೇಡಿ. ಯಾರನ್ನು ಬಂಧಿಸದಂತೆ ಪೊಲೀಸರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಚರಂತಿಮಠ. ಒಂದ್ ಕಡೆಯಲ್ಲಿ ಗಲಾಟೆ ಜೋರಾಗಿತ್ತು. ಪೊಲೀಸರು ಹಾಗೇನೆ ಮಹಿಳೆಯರು ಅಲ್ಲಿದ್ದಂಥ ಸ್ಥಳೀಯರ ನಡುವೆ ವಾಗ್ವಾದ ಜೋರಾಗಿ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಘಟನಾ ಸ್ಥಳಕ್ಕೆ ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಕೂಡ ಭೇಟಿ ಕೊಟ್ಟರು. ಹಿಂದೂ ಕಾರ್ಯಕರ್ತ ಮುತ್ತುಮಾಗಿ ಕುಟುಂಬಸ್ಥರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನ ಇಲ್ಲಿ ಮಾಜಿ ಶಾಸಕರು ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪೊಲೀಸರ ಕಾರ್ಯಕ್ಕೆ ಅಸಮಾಧಾನ ವ್ಯಕ್ತಪಡಿಸುವಂಥ ಕೆಲಸ ಕೂಡ ಇಲ್ಲ ಆಯಿತು. ಯಾಕಂತ ಹೇಳಿದ್ರೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರ ವಾದ ಅಂತ ಹೇಳಿದ್ರೆ ಮಸೀದಿಯ ಅಧ್ಯಕ್ಷರನ್ನ ಬಂಧಿಸದೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರನ್ನ ನೀವು ಯಾಕೆ ಅರೆಸ್ಟ್ ಮಾಡಿದ್ರಿ? ಕಲ್ಲು ಬಂದಿರೋದು ಮಸೀದಿಯಿಂದ ತಾನೇ, ಅವರನ್ನ ನೀವು ಯಾಕೆ ಅರೆಸ್ಟ್ ಮಾಡಿಲ್ಲ ಎನ್ನುವಂಥ ಪ್ರಶ್ನೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರದ್ದು. ಮಾಹಿತಿ ಕೊಡ್ತಾರೆ ನಮ್ಮ ಬಾಗಲಕೋಟೆ ಜಿಲ್ಲೆಯ ಪ್ರತಿನಿಧಿ ನಿಜಗುಣ ಮಠಪತಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಿಜಗುಣ ಮಠಪತಿ, ಗಮನಿಸ್ತಾ ಇದ್ವಿ ಹೈಡ್ರಾಮವೇ ಸೃಷ್ಟಿ ಆಯಿತು ಸ್ಥಳದಲ್ಲಿ. ಗಮನಿಸ್ತಾ ಹೋಗೋದಾದ್ರೆ ಇಲ್ಲಿ ಪೊಲೀಸರ ಈ ನಡೆಗೆ ಕಾರಣಗಳು ಏನೇನು, ಹಾಗೇನೆ ಮಾಜಿ ಶಾಸಕರು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಏನೆಲ್ಲ ಆಯ್ತು ಅಲ್ಲಿ? ಸಂಪತ್, ಏನು ಕಳೆದ 19ರಂದು ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವದ ಅದ್ದೂರಿ ಮೆರವಣಿಗೆ ಬಾಗಲಕೋಟೆ ನಗರದಲ್ಲಿ ವಿಜೃಂಭಣೆಯಿಂದ ನಡೀತಾ ಇತ್ತು. ಆ ವೇಳೆ ಆ ಒಂದು ಪಂಕ ಮಸೀದಿಯಿಂದ ಕಲ್ಲು ಮತ್ತು ಚಪ್ಪಲಿ ತೂರಿ ಬಂದಿರತಕ್ಕಂತ ಒಂದು ಘಟನೆಯ ಬೆನ್ನಲ್ಲೇ ಬಾಗಲಕೋಟೆ ಒಂದು ವ್ಯವಸ್ಥೆ ಅಂತಂದ್ರೆ ಶಾಂತಿ ಏನು ಒಂದು ಕದಡಿರ್ತಕ್ಕಂಥದ್ದು. ತದನಂತರ ಹಿಂದೂ ಪರ ಸಂಘಟನೆಗಳು ಒಂದು ಬೃಹತ್ ಹೋರಾಟಕ್ಕೆ ಕರೆಯನ್ನು ನೀಡಿದ್ವು. ಮತ್ತೆ ಬಾಗಲಕೋಟೆ ನಗರ ಅಕ್ಷರಶಃ ಬೂದಿ ಮುಚ್ಚಿದ ಕೆಂಡದಂತ ಒಂದು ವಾತಾವರಣ ನಿರ್ಮಾಣ ಆಗಿತ್ತು. ಅದು ಕೂಡ ಹಿಂದೂ ಪರ ಸಂಘಟನೆಗಳು ಒಂದು ಎಚ್ಚರಿಕೆಯನ್ನ ಮತ್ತು ಆಗ್ರಹವನ್ನ ಜಿಲ್ಲಾಡಳಿತಕ್ಕೆ ಮಾಡಿಕೊಂಡಿದ್ವು. ಅದು ಏನು ಒಂದು ಕಲ್ಲು ಮತ್ತು ಚಪ್ಪಲಿ ತೂರಿ ಬಂದಿರತಕ್ಕಂತ ಏನು ಒಂದು ಮಸೀದಿ ಇದೆ, ಆ ಮಸೀದಿಯ ಆಡಳಿತ ಮಂಡಳಿಯ ಸರ್ವ ಸದಸ್ಯರ ಮೇಲೆ ದೂರನ್ನ ದಾಖಲಿಸಿ ಅವ್ರನ್ನ ಜೈಲಿಗೆ ಹಟ್ಟಬೇಕು ಅಂತಕ್ಕಂಥ ಒಂದು ಒಕ್ಕರಲಿನ ಒಂದು ಆಗ್ರಹವನ್ನ ಹಿಂದೂ ಪರ ಸಂಘಟನೆಗಳು ಮಾಡಿದ್ವು. ಹಿಂದೂ ಪರ ಸಂಘಟನೆಗಳ ನೇತೃತ್ವದಲ್ಲಿ ಒಂದು ಬೃಹತ್
ಸಭೆಗಳು ಕೂಡ ನಡೆದು ಸಭೆಯಲ್ಲೂ ಕೂಡ ಒಕ್ಕೊರಲಿನ ಒಂದು ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು. ಆದ್ರೆ ಜಿಲ್ಲಾಡಳಿತ ಕೇವಲ ಏನು ಜಿಲ್ಲಾ ಪೊಲೀಸರು 8 ಜನ ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 8 ಜನರನ್ನ ಬಂಧಿಸಿರ್ತಕ್ಕಂಥದ್ದು. ಆ ಒಂದು ಸಂದರ್ಭದಲ್ಲಿ ಆ ಘಟನಾ ಸ್ಥಳದಲ್ಲಿ ಸುಮಾರು 100ರಿಂದ 150ಕ್ಕೂ ಹೆಚ್ಚು ಜನರು ಆ ಒಂದು ಮಸೀದಿಯಲ್ಲಿ ಇದ್ರು. ಆ ಒಂದು ವಿಡಿಯೋಗಳು ಕೂಡ ವೈರಲ್ ಆಗಿರ್ತಕ್ಕಂಥದ್ದು. ಅದರ ಬೆನ್ನಲ್ಲೇ ಏನು ಆಕ್ರೋಶಭರಿತರಾಗಿರ್ತಕ್ಕಂಥ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಏನು ಶಾಂತಿ ಸಂಧಾನಕ್ಕೆ ಒಪ್ಪದೆ ಇವರ ಒಂದು ಪಟ್ಟನ್ನ ಸಡಿಲಿಸದೆ ಒಂದು ಹೋರಾಟವನ್ನ ನಡೆಸುವ ನಿಟ್ಟಿನಲ್ಲಿ ಒಂದು ಸಂಘಟನೆಯನ್ನ ಹಿಂದೂ ಪರ ಸಂಘಟನೆಗಳು ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಮುತ್ತುಬಾಗಿಯೂ ಕೂಡ ಒಬ್ಬ ಪ್ರಮುಖ ಯುವಕ, ಸಂಘಟನೆಯನ್ನ ಮಾಡ್ತಕ್ಕಂಥ ಒಂದು ಯುವಕನಾಗಿದ್ದ ಈತನನ್ನ ಪೊಲೀಸರು ಟಾರ್ಗೆಟ್ ಮಾಡಿದ್ರು ಅಂತಕ್ಕಂಥ ಒಂದು ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಆದ್ರೆ ಮೊನ್ನೆಯಷ್ಟೇ ಏನು ಒಂದು ಹಿಂದೂ ಪರ ಸಂಘಟನೆಗಳ ಬೃಹತ್ ಒಂದು ಧರಣಿಯನ್ನ ಮಾಡುವ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನ ಕೊಟ್ಟಿದ್ರು. ಸಾಲು ಸರದಿಯಲ್ಲಿ ಹಿಂದೂ ಹಬ್ಬಗಳು ಅಂತಂದ್ರೆ ಬಾಗಲಕೋಟೆಯ ಐತಿಹಾಸಿಕ ಹೋಳಿ ಹಬ್ಬ 5 ದಿನಗಳ ಕಾಲ ಬಣ್ಣದ ಆಟ ನಡೀತಕ್ಕಂಥದ್ದು. ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗದೆ ರೀತಿಯಲ್ಲಿ ಹಿಂದೂ ಪರ ಸಂಘಟನೆಗಳು ಒಮ್ಮತದ ನಿರ್ಧಾರಕ್ಕೆ ಬಂದು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನ ಕೊಡ್ತಾರೆ. ನಮಗೆ ಹಬ್ಬಗಳ ಆಚರಣೆಗೆ ಅವಕಾಶ ಮಾಡಿಕೊಡಿ. ನಮ್ಮ ಹಿಂದೂಗಳ ಒಂದು ಐತಿಹಾಸಿಕ ಹೋಳಿ ಹಬ್ಬ ಇದೆ, ಆ ಕಡೆ ಮುಸ್ಲಿಮರದ ರಂಜಾನ್ ಹಬ್ಬ ಇರೋದ್ರಿಂದ ಹಬ್ಬಗಳಿಗೆ ತೊಂದರೆ ಆಗದೆ ರೀತಿಯಲ್ಲಿ ನಾವು ನಡೆದುಕೊಳ್ತೀವಿ ಅನ್ನುವಂತ ಒಂದು ಭರವಸೆಯ ಮತ್ತು ಏನು ಒಂದು ಆಗ್ರಹದ ಒಂದು ಮನವಿಯನ್ನ ಜಿಲ್ಲಾಡಳಿತಕ್ಕೆ ಮಾಡಿದ್ರು. ಆದ್ರೆ ನಿನ್ನೆ ಸಂಜೆಯ ಸುಮಾರಿಗೆ ಪೊಲೀಸರು ಏನು ನಿಷೇಧಾಜ್ಞೆ ಜಾರಿ ವೇಳೆ ಹಿಂದೂ ಪರ ಸಂಘಟನೆ ಕೆಲ ಕಾರ್ಯಕರ್ತರು ಏನು ಒಂದು ಕಲ್ಲು ತೂರಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಕೆಲವರನ್ನ ವಿಡಿಯೋ ಆಧರಿಸಿ ಬಂಧನಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅದರಲ್ಲಿ ಮುತ್ತು ಮಾಗಿ ಕೂಡ ಒಬ್ಬ ಅಂತಕ್ಕಂಥ ಒಂದು ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ನಿನ್ನೆ ಸಂಜೆ ಮುತ್ತು ಮಾಗಿ ಅವರ ಮನೆಗೆ ಆತನನ್ನ ಬಂಧನಕ್ಕೆ ಪೊಲೀಸರು ಹೋದ ಸಂದರ್ಭದಲ್ಲಿ ಅಕ್ಕಪಕ್ಕದ ನೂರಾರು ಮಹಿಳೆಯರು ಜಮಾಯಿಸಿ ಪೊಲೀಸರನ್ನ ಅಡ್ಡಗಟ್ಟಿ ಪೊಲೀಸರಿಗೆ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶವನ್ನ ಹೊರೆ ಹಾಕಿರ್ತಕ್ಕಂಥದ್ದು ಮತ್ತು ಅಲ್ಲಿ ನೂಕಾಟ ತಳ್ಳಾಟ ನಡೆದಿರ್ತಕ್ಕಂಥದ್ದು. ಮಹಿಳೆಯ ಏನು ಒಂದು ಸೀರೆ ಕೂಡ ಹರಿದಿರ್ತಕ್ಕಂಥ ಒಂದು ಘಟನೆ ಆ ಒಂದು ಸ್ಥಳದಲ್ಲಿ ನಡೆದಿರ್ತಕ್ಕಂಥದ್ದು. ತದನಂತರ ರಾತ್ರಿ ಮಾಜಿ ಶಾಸಕ ವೀರಣ್ಣ ಚಿರಂತಿಮಠ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಜನರನ್ನ ಏನು ಒಂದು ಶಾಂತಿಯುತ ಇರುವಂತೆ ಇವರು ಮನವಿಯನ್ನ ಮಾಡಿಕೊಂಡ್ರು. ಮತ್ತೆ ನಿಮ್ಮ ಮಕ್ಕಳ ಹೊಣೆ ನನಗಿರ್ಲಿ, ನಾನು ಕರೆದುಕೊಂಡು ಬರುವ ಕೆಲಸ ಮಾಡ್ತೀನಿ. ಆದ್ರೆ ಪೊಲೀಸರು ನಡೆದುಕೊಂಡಿರ್ತಕ್ಕಂಥ ಒಂದು ರೀತಿ ಸರಿಯಲ್ಲ. ಯಾಕಂತಂದ್ರೆ ಈಗ ಮೊದ್ಲೇ ಅಶಾಂತ ಅಂತಂದ್ರೆ ಬೂದಿ ಮುಚ್ಚಿದ ಕೆಂಡದಂತಿರ್ತಕ್ಕಂಥ ಒಂದು ಬಾಗಲಕೋಟೆಯಲ್ಲಿ ಈ ತರ ಪೊಲೀಸರೇ ಒಂದು ವಾತಾವರಣ ಶಾಂತಿ ಕದಡ್ತಕ್ಕಂಥ ಒಂದು ಕೆಲಸ ಮಾಡೋದು ಸರಿಯಲ್ಲ. ಯಾರನ್ನ ವಿಚಾರಣೆ ಮಾಡ್ಬೇಕಂತಿದ್ರಿ ಅವರ ಹೆಸರನ್ನ ನನಗೆ ಕೊಡಿ, ನಾನು ಕರ್ಕೊಂಡ್ಬಂದು ತಮ್ಮನ್ನ ಭೇಟಿ ಮಾಡಿಸ್ತೀನಿ, ನೀವು ವಿಚಾರಣೆ ಮಾಡ್ಬೋದು. ಆದ್ರೆ ಮನೆ ಹೊಕ್ಕು ಆತನ ಕಾರ್ಯಕರ್ತರನ್ನ ಎಳೆದೊಯ್ದು ವಿಚಾರಣೆ ಮಾಡುವುದು ಎಷ್ಟು ಸರಿ? ಮೊದಲೇ ಒಂದು ವಾತಾವರಣ ಬಾಗಲಕೋಟೆಯಲ್ಲಿ ಬಿಗಡಾಯಿಸಿದೆ ಅನ್ನೋ ಎಚ್ಚರಿಕೆಯನ್ನ ಕೊಟ್ರು. ಆದ್ರೆ ಪೊಲೀಸರ ನಡೆಯನ್ನ ಅಲ್ಲಿಯ ಜಮಾಯಿಸಿರ್ತಕ್ಕಂಥ ನೂರಾರು ಹಿಂದೂ ಪರ ಕಾರ್ಯಕರ್ತರು, ಹಿಂದೂ ಪರ ಮಾತೆಯರು ವಿರೋಧ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈ ರೀತಿ ಆದ್ರೆ ಪೊಲೀಸರ ವಿರುದ್ಧನೂ ಕೂಡ ಒಂದು ಹೋರಾಟಕ್ಕೆ ಇಳಿಬೇಕಾಗತ್ತೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ನೀಡಿದ್ರು. ಆದ್ರೆ ಇದರೆಲ್ಲರ ಮಧ್ಯೆಯೂ ಕೂಡ ಒಂದು ಮಾಜಿ ಶಾಸಕ ವಿರುದ್ಧ. ಓಕೆ, ಥ್ಯಾಂಕ್ ಯು ನಿಜಗುಣ ಮಠಪತಿ ತಮ್ಮ ಡೀಟೇಲ್ಸ್ಗಾಗಿ.